ಪಾಠ 16 ನಾವು ಸಮಾನರೋ. ಅಭ್ಯಾಸ ಬಿಟ್ಟ ಸ್ಥಳ. ನಾನು ನಿಮ್ಮೆಲ್ಲರ ಹಿರಿಮಾವ. ನಾನು ಮಾನವರಿಗೆ ಕಲ್ಪವೃಕ್ಷ. ನಾನು ನನ್ನ ರೆಂಬೆಕೊಂಬೆಗಳನ್ನು ಚಾಚಿ ಹೆಚ್ಚು ನೆರಳು ಕೊಡುತ್ತೇನೆ. ನಾನು ವರ್ಷದ 12 ತಿಂಗಳು ಹಣ್ಣು ಬಿಡುತ್ತೇನೆ. ಯಾರು ಯಾರಿಗೆ ಹೇಳಿದರೋ. ಎಲ್ಲರೂ ನನ್ನ ಹಣ್ಣಿಗಾಗಿ ಮುಗಿ ಬೀಳುತ್ತಾರೆ. ಯಾರು ಹೇಳಿದರು? ಮಾವಿನ ಮರ. ಯಾರಿಗೆ ಹೇಳಿದರು? ಉಳಿದ ಮರಗಳಿಗೆ. ನಾನು ಕೊಡುವ ಹಣ್ಣು 4 ಜನರಿಗೆ ಸಾಕು. ಯಾರು ಹೇಳಿದರು? ಹಲಸಿನ ಮರ. ಯಾರಿಗೆ ಹೇಳಿದರು? ಉಳಿದ ಮರಗಳಿಗೆ. ಛೀ ಬಿಡು, ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು. ಯಾರು ಹೇಳಿದರು? ತೆಂಗಿನ ಮರ. ಯಾರಿಗೆ ಹೇಳಿದರು? ಹಲಸಿನ ಮರಕ್ಕೆ. ಒಂದು ವಾಕ್ಯ. ಉದ್ಯಾನವನದಲ್ಲಿನ ಗಿಡಮರಗಳು ಏನೆಂದು ಮಾತನಾಡಿಕೊಂಡವು? ಉದ್ಯಾನವನದಲ್ಲಿನ ಗಿಡಮರಗಳು ತಮ್ಮಿಂದಲೇ ಈ ಉದ್ಯಾನವನದ ಆಕರ್ಷಣೆ ಹೆಚ್ಚಿದೆ ಎಂದು ಮಾತನಾಡಿಕೊಂಡವು. ಯಾವ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯು ತುಂಬೋಲ್ಲ? ಮಾವಿನ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯು ತುಂಬೋಲ್ಲ. ಕೊಬ್ಬರಿ ಎಣ್ಣೆ ಯಾವುದರಿಂದ ಮಾಡುತ್ತಾರೆ? ಕೊಬ್ಬರಿ ಎಣ್ಣೆಯನ್ನು ಒಣಗಿದ ಕೊಬ್ಬರಿಯಿಂದ ಮಾಡುತ್ತಾರೆ. ಬಾಳೆ ಎಲೆ ಯಾವುದಕ್ಕೆ ಉಪಯೋಗ? ಬಾಳೆ ಎಲೆ ಊಟ ಮಾಡಲು ಉಪಯೋಗ. 2-3 ವಾಕ್ಯ. ತೆಂಗಿನ ಮರ ಕಲ್ಪವೃಕ್ಷ ಹೇಗೆ? ತೆಂಗಿನಕಾಯಿ ಎಳೆಯದಾಗಿದ್ದರೆ ಎಳನೀರಿಗೆ, ಬಲಿತರೆ ಸಾಂಬಾರಿಗೆ, ದೇವರ ಪೂಜಾ ವಿಧಿಗಳಿಗೆ, ಒಣಗಿದರೆ ಕೊಬ್ಬರಿಗೆ, ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ, ಇನ್ನು ಚಪ್ಪರಕ್ಕೆ ಗರಿಗಳು, ಸ್ವಚ್ಛಗೊಳಿಸಲು ಕಡ್ಡಿ ಪೊರಕೆ, ಮನೆಯ ಪಕ್ಕಾಸಿಗೆ ತೆಂಗಿನ ಮರ. ಹೀಗೆ ಎಲ್ಲ ಕೆಲಸಗಳಿಗೆ ತೆಂಗಿನ ಮರ ಬೇಕು. ಆದ್ದರಿಂದ ತೆಂಗಿನ ಮರ ಕಲ್ಪವೃಕ್ಷ. ಬಾಳೆಯ ಉಪಯೋಗಗಳನ್ನು ಪಟ್ಟಿ ಮಾಡಿರಿ. ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಾರೆ. ಬಾಳೆ ಮೋತಿಯಿಂದ ಚಟ್ನಿ ಮಾಡುತ್ತಾರೆ. ಬಾಳೆಹಣ್ಣು, ಬಾಳೆ ದಿಂಡು ಎಲ್ಲವೂ ಉಪಯೋಗವಾಗಿವೆ. ದಾಸವಾಳ ಗಿಡ ಮರಗಳಿಗೆ ಏನೆಂದು ಬುದ್ಧಿವಾದ ಹೇಳಿತೋ? ಅಣ್ಣಂದಿರೇ ಅಕ್ಕಂದಿರೇ, ನಮ್ಮಲ್ಲಿ ಜಗಳವೇಕೆ? ನಮ್ಮಲ್ಲಿ ಯಾರು ಹೆಚ್ಚೂ ಇಲ್ಲ ಕಡಿಮೆಯೂ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗಕಾರಿಯಾಗಿದ್ದೇವೆ. ಆದ್ದರಿಂದಲೇ ಅವರು ನಮ್ಮನ್ನು ಇಲ್ಲಿ ತಂದು ಒಂದೇ ಕಡೆ ಸೇರುವಂತೆ ನೆಟ್ಟಿದ್ದಾರೆ. ಇದರಿಂದ ನಾವೆಲ್ಲರೂ ಒಟ್ಟಿಗೆ ಇರುವ ಹಾಗಾಗಿದೆ. ಒಂದೊಮ್ಮೆ ಜನರ ಉಪಯೋಗಕ್ಕೆ ಬಾರದೇ ಇದ್ದಿದ್ದರೆ ಕಾಡಿನ ಯಾವುದೋ ಮೂಲೆಯಲ್ಲಿ ನಾವು ಇರಬೇಕಾಗುತ್ತಿತ್ತು. ಭಾಷಾಭ್ಯಾಸ. ಕೊಟ್ಟಿರುವ ವಾಕ್ಯದಲ್ಲಿ ಗೆರೆಯಳದ ಪದದ ಸರಿಯಾದ ರೂಪ ಬರೆಯಿರಿ. ಮಾದರಿ. ನಾನು ನಿಮ್ಮೆಲ್ಲರ ಹಿರಿಮಾವ. ನಾನು ನಿಮ್ಮೆಲ್ಲರ ಹಿರಿಮಾವ. ಹಲಸಿನ ಹಣ್ಣು ತಿನ್ನಲು ರುಚಿಯಾಗಿರುತ್ತದೆ. ಹಲಸಿನ ಹಣ್ಣು ತಿನ್ನಲು ರುಚಿಯಾಗಿರುತ್ತದೆ. ನಾನು ಮನುಷ್ಯರಿಗೆ ಕಲ್ಪವೃಕ್ಷ. ನಾನು ಮನುಷ್ಯರಿಗೆ ಕಲ್ಪವೃಕ್ಷ. ಪ್ರಾಣಿಗಳ ಉಸಿರಾಟಕ್ಕೆ ಆಮ್ಲಜನಕ ಬೇಕು. ಪ್ರಾಣಿಗಳ ಉಸಿರಾಟಕ್ಕೆ ಆಮ್ಲಜನಕ ಬೇಕು. ನಾವು ಮನುಷ್ಯರಿಗೆ ಕೃತಜ್ಞರಾಗಿರೋಣ. ನಾವು ಮನುಷ್ಯರಿಗೆ ಕೃತಜ್ಞರಾಗಿರೋಣ. ಆ. ಕೊಟ್ಟಿರುವ ಸೂಚನೆಯನ್ನು ಅನುಸರಿಸಿ ಪದಗಳಲ್ಲಿರುವ ಮಧ್ಯದ ಅಕ್ಷರವನ್ನು ಬದಲಿಸಿ ಹೊಸ ಪದಗಳನ್ನು ಮಾಡಿರಿ. ಕಪಿಲ. ನೀರಲ್ಲಿ ಬೆಳೆಯುವ ಒಂದು ಹೂವು ಕಮಲ. ಹವಳ. ತಿನ್ನಲು ಕರಂ ಕರಂ ಹಪ್ಪಳ. ಸತ್ತರೆ. ಸಿಹಿಯನ್ನು ಕೊಡುವುದು ಸಕ್ಕರೆ. ಕರಡಿ. ಮುಖವನ್ನು ನೋಡಿಕೊಳ್ಳುತ್ತೇವೆ ಕನ್ನಡಿ. ಕಟ್ಟಡ. ಕರ್ನಾಟಕದ ಭಾಷೆ ಕನ್ನಡ. ಭಾಷಾ ಚಟುವಟಿಕೆ. ಹೂವುಗಳೆಲ್ಲವೂ ಕಳೆದು ಹೋಗಿವೆ. ಕಳೆದು ಹೋದ ಹೂವುಗಳನ್ನು ಹುಡುಕಿ ಕೆಳಗೆ ಕೊಟ್ಟಿರುವ ಆಯತಗಳಲ್ಲಿ ಅವುಗಳ ಹೆಸರುಗಳನ್ನು ಬರೆಯುವಿರಾ. ಸುಗಂಧರಾಜ, ರಾತ್ರಿರಾಣಿ, ಸೇವಂತಿ, ಸೂರ್ಯಕಾಂತಿ, ತುಂಗೆ, ಸಂಪಿಗೆ, ಕನಕಾಂಬರ, ಮಲ್ಲಿಗೆ, ಜಾಜಿ, ಗುಲಾಬಿ, ದಾಸವಾಳ, ನಂದಿಬಟ್ಟಲು. ಕೆಳಗಿನ ಚಿತ್ರವನ್ನು ಗಮನಿಸಿ ಈ ಸಸ್ಯದಲ್ಲಿರುವ 5 ಎಲೆಗಳನ್ನು ಗುರುತಿಸಿ. ಅವುಗಳ ಹೆಸರು ಬರೆಯಿರಿ. ತೆಂಗಿನ ಎಲೆ, ಅರಳಿ ಎಲೆ, ವಿಳ್ಳೆದೆಲೆ, ಬೇವಿನ ಎಲೆ, ಮಾವಿನ ಎಲೆ. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟಲ್ಲಿ ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.